Hello, hi guys, welcome back to my another new vlog. ಹನುಮಾನ್ ಭಕ್ತ ಕಲಾ ಹೋಗ್ಸಕ್ಕಾಗಲ್ಲ. ಗಾಯ್ಸ್ ಬನ್ನಿ ಇವತ್ತು ನಮ್ಮ ಚಿಂಟು ವಾಕಿಂಗ್ ಕರ್ಕೊಂಡೋಗಿ ಬಂದು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ಎದ್ದಿಲ್ಲ ಅವನು, ಇನ್ಯಾವಾಗ ಹೋಗೋದು? ಇವಾಗ ಹೇಳು ವಾಕಿಂಗ್ ಹೋಗಿ ಬರ್ತೀಯ ಅಂತ. ಗಾಯ್ಸ್ ಇವತ್ತು ವಾಕಿಂಗ್ ಇಲ್ಲ, ಏನಿಲ್ಲ. ಆ ಮನೆ ತವೇನ ಕ್ಲೀನ್ ಮಾಡಬೇಕಂತೆ, ಪೈಂಟ್ ಎಲ್ಲ ಆಗೈತೆ. ಅದಕ್ಕೆ ನೆನ್ನೆ ಹೋಗಬೇಡ ಅಂದರು, ಅದಕ್ಕೆ ಗಾಯ್ಸ್ ನೋಡಿ ಫುಲ್ ಪೈಂಟ್ ಹಿಂಗಾಗಿದೆ. ನಮ್ಮ ಮನೆ ಎಲ್ಲ ಮಸ್ತಾಗಿ ಮಾಡವ್ರೆ. ಹಾಂ, ಎಲ್ಲ ಡಿಸೈನ್ ಇತ್ತು ಗೈಸ್, ಪ್ಲೇನ್ ಮಾಡಿಬಿಟ್ಟವ್ರೆ. ಇನ್ನು ಇವಾಗ ಶೋಕೇಶ್ ಒಂದು ರೆಡಿ ಮಾಡಿಸ್ಬೇಕಷ್ಟೆ. ಪೇಂಟಿಂಗ್ ಎಲ್ಲ ಮುಗ್ದಿದೆ, ಅಡುಗೆ ಮನೆ ಆಗಿತ್ತು. ರೂಮು ಹೊಡೆದಾರೆ. ಇದು ಡಿಸೈನ್ ಇತ್ತು, ಡಿಸೈನ್ ಎಲ್ಲ ತೆಗೆದು ಪ್ಲೇನ್ ಮಾಡಿಸೋರು ಅಷ್ಟೇ. ಯಾವ ವೈರಿಂಗು ಒಂದಷ್ಟು ಬಾಕ್ಸ್ಗಳೆಲ್ಲ ಅವೆಲ್ಲ ಎತ್ಕೊಳಬೇಕು. ಇಷ್ಟು ಐಟಮ್ ಎತ್ಕೊಳೋ ಹೋಗ ನಮ್ಮ ಅಪ್ಪನ ಇಷ್ಟು ಎತ್ಕೊಂಡು ಹೋಗಕ್ಕೆ ನಮ್ಮ ಅಪ್ಪನ ವಾಕಿಂಗ್ ಗೀಕಿಂಗ್ ಎಲ್ಲ ರಜಾ ಹಾಕ್ಸಿರೋದು. ಆದರೂ ನಾನು ವಾಕಿಂಗ್ ಮುಗಿಸ್ಕೊಂಬರೋ ಟೈಮ್ಗೆ ಕರ್ಕೊಂಬಂದಿರೋದು. ಇಲ್ಲೂ ಡಿಸೈನ್ ಇತ್ತು ಗೈಸ್, ಇದು ಪ್ಲೇನ್ ಅಷ್ಟೇ. ನೋಡಿ ಗೈಸ್, ಸ್ಟಿಕ್ಕರ್ಗಳು ಎಷ್ಟು ಪೇಪರ್ ಮಿತ್ತಾಕಿರೋದು ನಾವು ಗೋಡೆಗಳ್ಗೆ. ಇಲ್ಲೆಲ್ಲ ಡಿಸೈನ್ ಹಾಕಿದೆ. ಹಾಕೋದೊಂದು ತಲೆನೋವು, ತೆಗೆಯೋದೊಂದು ತಲೆನೋವು, ತುಂಬೋದೊಂದು ತಲೆನೋವು. ಗೈಸ್ ಇವಾಗ ರೆಡಿಯಾಗಿ ಶನಿವಾರ, ಅದಕ್ಕೆ ದೇವಸ್ಥಾನಕ್ಕೆ ಕೊಡ್ತಾ ಇದ್ದೀನಿ. ಬರ್ರಿ ದೇವಸ್ಥಾನಕ್ಕೆ ಹೋಗಿ ಬಾ, ಟೈಮ್ ಆಯಿತು. ಕಟಾಕ್ಷಾದಿ ಸದ್ಗ್ರಸ್ತ ರಾಮಾಯ ರಾಮಚಂದ್ರಾಯ ರಾಮಾಯ ವೇದಸಿ ಸಿಂಹಾಯ ಜೈ ಆಂಜನೇಯ, ಶ್ರೀ ಆಂಜನೇಯ, ಪ್ರಸನ್ನ ಆಂಜನೇಯ. ಎಲ್ಲರಿಗೂ ಒಳ್ಳೆಯದಾಗಲಿ. ಇವಾಗ ಹೇಳ್ರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಆಯುಷ್, ಆರೋಗ್ಯ, ಧನ ಧಾನ್ಯಗಳನ್ನೆಲ್ಲ ಕೊಟ್ಟು ಕಾಪಾಡಿ. ಜೈ ಶ್ರೀರಾಮ್. ಗಾಯ್ಸ್ ಇವಾಗ ದೇವಸ್ಥಾನದಿಂದ ಬಂದೇ. ಬರ್ರಿ ಬ್ರೇಕ್ಫಾಸ್ಟ್ ಆ್ಯಸ್ ಯೂಶ್ವಲ್ ವಾಟ್ಸು. ಈ ನಡುವೆ ಫ್ರೂಟ್ಸ್ಗಳು ತರದೆ ಮರ್ತೋಗ್ತಾ ಇದ್ದೀನಿ. ನಮ್ಮ ದೇವ್ರ ಮನೆಗೂ ಬಾಳೆಹಣ್ಣಿಲ್ಲ, ಮಾವಿನಕಾಯಿ ಇಟ್ಬಿಟ್ಟವ್ರೆ ಅಷ್ಟೇ. ಗಾಯ್ಸ್ ಇವಾಗ ತಿನ್ಕೊಂಡು ಹೊರಡೋದು. ಗಾಯ್ಸ್ ಇವಾಗ ವರ್ಕೌಟ್ ಮುಗಿಸ್ಕೊಂಡು ಬರ್ತಾ ಇದ್ದೀನಿ ಗಾಯ್ಸ್. ಶೋಲ್ಡ್ರು ತೈಸೋ ವರ್ಕೌಟು ಒಳ್ಳೆ ಮಸ್ತಾಗಿತ್ತು ವರ್ಕೌಟ್ ಅನ್ಕಡೆ. ಅಕ್ಕನ ಬ್ಯಾಕ್ ಪೈನ್ಗೂ, ಅಲ್ಲಿ ವೆಯ್ಟ್ ಹೊಡೆಯೋದಕ್ಕೂ, ಕಾಲು ನೋವು, ಇಲ್ಲಿ ಮೆಟ್ಲಿಳಿಯೋಕ್ಕೂ ಆಗ್ತಾಯಿಲ್ಲ. ಬರ್ರಿ ಮನೆಗೆ ಹೋಗಿ ಸಿಗ್ತೀನಿ ಗಾಯ್ಸ್. ಇವಾಗ ಬಂದು ಮನೆಗೆ ಊಟ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಮುದ್ದೆ, ಸಾಂಬಾರು. ಈ ಸಾಂಬಾರು ಮೆಣಸಿನ್ಕಾಯಿ ಹಾಕೊಂಡ್ರೆ ಸಖತ್ತಾಗಿರುತ್ತೆ. ಬೋಂಡ ಮಾಡೋರು, ಪಕೋಡ. ಇವತ್ತು ನಮ್ಮನ್ನ ಹಳ್ಸಿನ್ಕಾಯ್ದೇನೆ ಇದು ಮಾಡವ್ರೆ, ಫುಲ್ ಜಾಸ್ತಿ ಹಾಕ್ಬಿಟ್ಟವ್ರೆ ಹಸಿಟ್ಟು.
ಹಾಯ್ ಫ್ರೆಂಡ್ಸ್, ಶಿವಪ್ಪನ ಬೋಂಡ. ಓ ಶಾಟ್ ಸೂಪರ್. ಇದ್ರಾಗ ತಿನ್ಬೇಕು ಮುದ್ದೆನ. ಅದು ಯಾವ್ದಾಯ್ತು ಮಸಾಲ ಚೆನ್ನಾಗಿ ತಿನ್ನೋ ಋಷಿ ಹೇಳಿದ್ರಿ ಹಂಗ. ನಿಮ್ಮ ಅಪ್ಪನ ಬೆಮ್ಸ್ ಮಾಡಿಸ್ಕೊಂಡೈತೆ. ಒಂದಷ್ಟು ಒಳಗೆ ಎದ್ದಿಕ್ಕಿದ್ದೀನಪ್ಪ. ಸುಮ್ಮನೆ ಜಾಸ್ತಿ ಮಾಡಿ ಯಾರು ತಿಂತಾರೆ? ಇನ್ನೊಂದು ಗಂಟೆ ಮಾಡುವಂತಾನೆ ತಿನ್ನೋಲ್ಲ. ಗಡ್ಡೆ ಮಾಡುವಂತಾನೆ ತಿನ್ನೋದೇನೇ ಏನಿಲ್ಲ, ಸುಮ್ಮನೆ ಮಾಡ್ಕೊಂಡು ತಿನ್ನಲ್ಲ. ಫ್ರೆಂಡ್ಸ್, ಬೋಂಡ ಸಿಡ್ಸ್ಬಿಟ್ಟಣ್ಣ ಅಮ್ಮ. ಇಲ್ಲಲೇ ಬೇಲಿ ಬೇಲಿ ಅಂದ್ಬಿಟ್ಟು ಬರ ಕರ್ಕರ್ಗಾಗ್ಬಿಟ್ಟದೆ. ಇಲ್ಲ ಬೇಲಿ ಬೇಲಿ ಅಂತ ಒಳಗಡೆ ಬೇಲಿ ಅಗೀತಾ ಇದ್ರೆ ರಬ್ಬರ್ ತಿಂದಂಗೈತೆ. ಅಡುಗೆ ಸೋಡ ಸ್ವಲ್ಪ ಹಾಕಿದ್ದೀನಪ್ಪ. ಜಾಸ್ತಿ ಆಗೈತೆ. ಬೋಂಡ ಬೇಡ ಅನಿಸ್ತಾ ಇತ್ತು ಇವಾಗ. ಬೇಡ ತಿನ್ಕೋದೆ ಹೌದಾ? ಏನು ಒಂದ್ ದಿವಸ ಇಲ್ಲಿ ತಿಂತೀರಾ, ಒಂದ್ ದಿವಸ ಅಲ್ಲಿ ತಿಂತೀರಾ. ಫಸ್ಟ್ ಡೈನಿಂಗ್ ಟೇಬಲ್ ಬಂದ್ರೆ ಎಲ್ಲ ಅಲ್ಲೇ ತಿಂತಾರೆ. ಅಷ್ಟೇ ಬನ್ನಿ ಅಪ್ಪ ತೈಲ ಏನಾಗ್ಬಿಟ್ಟೈತೆ. ನಾಳೆ ನಾಡೋದು ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಬಿಡಿ ಫಸ್ಟ್ ಸೊಂಟನ. ಗಾಯ್ಸ್, ಇವಾಗ ಊಟ ಎಲ್ಲ ಆಯಿತು. ನಮ್ಮ ಚಿಂಟುಗೆ ಅನ್ನ ಬಿಸಿ ತೆಗ್ದಿಕ್ಕಿದ್ದೀನಿ ಆರಲಿ ಅಂತ. ಆರ ಗ್ಯಾಪಲ್ಲಿ ಓಟ್ಸ್ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಇದು ನಮ್ಮ ಅಮ್ಮಗೆ, ಇದು ನಂದು. ಏನೋ ನಮ್ಮ ಅಮ್ಮ ಇವತ್ತಿಂದ ಡಯಟ್ ಮಾಡ್ತೀನಿ ಅಂದವರೆ ರೆಡಿ ಮಾಡ್ತಾಯಿದ್ದೀನಿ. ಅದು ಎಷ್ಟು ದಿವಸ ಅಂತ ನೋಡಬೇಕು ಗೈಸ್. ಅದು ಪ್ಲೇನು ಹಾಕಿದ್ದೀನಿ. ಹಾಕಿಲ್ಲ, ಇದು ಡಾರ್ಕ್ ಚಾಕ್ಲೇಟ್ದು ಹೈ ಪ್ರೋಟೀನ್ ಓಟ್ಸು. ಯಾಕಂದರೆ ಡಾರ್ಕ್ ಚಾಕ್ಲೇಟು ಎಲ್ಲ ಇರುತ್ತಲ್ಲ, ಟೇಸ್ಟ್ ಇರುತ್ತೆ ಅಂತ. ಇದು ನೋಡ್ರಿ, ಇದ್ರಾಗಿರಲ್ಲ. ಇದು ಒಳ್ಳೆ ಸಪ್ಪೆ ಸಪ್ಪೆ ಇರುತ್ತೆ. ಅದಾಗೂ ಸೀಡ್ಸ್ ಎಲ್ಲ ಇರುತ್ತೆ ಅಂತ ಹೇಳೋರೆ. ನೋಡ್ರಿ, ಒಂದು ಕಾಣಿಸ್ತಾ ಇಲ್ಲ. ಅದಕ್ಕೆ ಇದ್ರಾಗ ನಾನೇ ಹಾಕೊಂಬಿಡೋದು ಎಲ್ಲ. ಅದಕ್ಕೆ ಇವಾಗೆಲ್ಲ ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಟು ನಮ್ಮ ಚಿಂಟು ಊಟ ಹಾಕಿ ಹಂಗೆ ವಾಕಿಂಗ್ ಕರ್ಕೊಂಡು ಹೊರಡೋದೆ. ಪ್ರೋಟೀನ್ ಬೇರೆ ಆರ್ಡ್ರ್ ಹಾಕಿದ್ದೀನಿ, ಅದು ಇನ್ನೂ ಬಂದಿಲ್ಲ. ನೋಡಿರಿ, ಫುಲ್ ಖಾಲಿ ಆಗೈತೆ. ಇನ್ನೊಂದು ಟೈಮ್ಗೆ ಆಗುತ್ತೆ ನಾಳೆಗೆ ಅಷ್ಟೇ. ಯುದ್ಧಗಳು ನಡೀತಾರೆ, ಅದಕ್ಕೆ ಪ್ರೋಟೀನು ಬರ್ತಾಯಿಲ್ಲ. ಅಂಜನೆ ಒಡೆ ಬಂದರೂ ಫುಲ್ ಕಾಸ್ಟ್ಲಿ ಇದೆ ಇವಾಗ ದುನಿಯಾ. 40% ಅವಕ್ಕಿಂತ ಇವಾಗ ಅಮೌಂಟ್ ಎಕ್ಸ್ಟ್ರಾ ಆಗುತ್ತೆ. ಅಷ್ಟೇ ಗೈಸ್, ಇವಾಗ ಇದನ್ನು ಫ್ರಿಜ್ಜಲ್ಲಿ ಇಟ್ಟು ನಮ್ಮ ಚಿಂಟನ್ ಕರ್ಕೊಂಡೋಗಿ ಬಂದು ಮಲ್ಕೊಳೋದು ಸದ್ಯಕ್ಕೆ. ಯಾಕೆ ಮಮ್ಮಿ, ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್ ಗೈಸ್. ಬನ್ನಿ, ಇವತ್ತಿನ ವ್ಲಾಗ್ ನಮ್ಮ ಚಿಂಟನ್ ವಾಕಿಂಗ್ ಕರ್ಕೊಂಡೋಗೋಣ ಅಂತ ಇವಾಗ ಹೇಳ್ತಾ ಇದ್ದೀನಿ. ಇನ್ನು ಕೆಳಗಡೆ ಎದ್ದು ಇವತ್ತು ಇಲ್ಲ, ಬೇಜಾರು ಮಾಡ್ಕೋಬೇಡ. ನಿನ್ನ ಪಾಡಿ ನೀನು ಎಷ್ಟಾಗ್ತದೆ ಅಷ್ಟು ಮಾಡೋ. ಲೈನಾಗೆ ಮಾಡೋ 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 ಮಾಡೋ. ಗಾಯ್ಸ್, ನೆಕ್ಸ್ಟ್ ನಾಳೆಯಿಂದ ವಾಕಿಂಗ್ ಹೋಗೋಕ್ಕೆ ಸೈಕಲ್ ರೆಡಿ ಮಾಡ್ತಾಯಿದ್ದೀನಿ. ನಮ್ಮ ಮನೆಯಿಂದ ಇವಾಗ ಸೈಕಲ್ ಶಾಪ್ ತಗೊಂಡೋಗ್ಬೇಕು. ಫುಲ್ಲು ರೆಡಿ ಮಾಡಿಸ್ಕೊಂಡು ನೆಕ್ಸ್ಟು ಜಾಗಿಂಗ್ ಇಲ್ಲ ಅದೇ ಬೆಳಗಾಗ ಏನೋ ರಾಕೆಟ್ ತಂಬತ್ತೈತೆ. ಜಾಗಿಂಗ್ಗೆ ಸೈಕಲ್ ಹಾಕೋಬೇಕು ಗೈಸ್. ಗಾಯ್ಸ್, ಇವಾಗ ರೆಡಿ ಮಾಡಿಸ್ಕೊಂಬರ್ತಾಯಿದ್ದೀನಿ. ಇನ್ನು ನಮ್ಮ ಮಗನ ಡೆಕಾತ್ಲಾನ್ ಸೈಕಲ್ಲು ನಮ್ಮ ವೆಯ್ಟ್ಗೆಲ್ಲ ಬ್ಲೋವೇ ಇರೋಲ್ಲ ಅನ್ಸೋದೆ. ಇದು ಹಿಡಿಯೋದೇ ಇಲ್ಲ. 5 ವರ್ಷ ಆಯ್ತು ತಗೊಂಡಿದ್ದೆ. ಒಂದು 5ನೇ ಸಲ ತುಳಿತಾ ಇದ್ದೀನಿ ಅಷ್ಟೇ. ಅಮ್ಮ ಇನ್ಮೇಲೆ ರೆಗ್ಯುಲರ್ ಸೈಕ್ಲಿಂಗ್ ಮಾಡಬೇಕು. ಗಾಯ್ಸ್ ಬನ್ನಿ, ಇವಾಗ ಕೆಲಸಗಳು ಮನೆ ತವ ಎಲ್ಲ ಮುಗಿಸಿ ಓಟ್ಸ್ ತಿನ್ನಕ್ಕೆ ಕೂತಿದ್ದೀನಿ. ಓಟ್ಸ್ ನೋಡ್ರಿ ಎಷ್ಟೊತ್ತು ತಿಂತಾಯಿದ್ದೀನಿ.
ಊಟಕ್ಕೆ ಓಡಿಸಿ ಇವತ್ತು ಬಾಕ್ಸ್ಗೆ ಹಾಕಿರೋ ಚಪಾತಿನ ರಾತ್ರಿ ತಿನ್ಕೊಳೋದು ಗೈಸ್ ಇವತ್ತು. ಅದಕ್ಕೆ ಗೈಸ್ ಇವಾಗ ನೆನ್ನೆ ವಿಡಿಯೋನು ಇನ್ನೂ ಎಡಿಟ್ ಆಗಿಲ್ಲ. ಈಗ ಅಪ್ಲೋಡ್ ಆದರೂ ರಾತ್ರಿಗೆ ಆಗುತ್ತೇನೋ, ಮಧ್ಯರಾತ್ರಿಗೆ ಎಡಿಟ್ ಮಾಡೋಕ್ಕೆ ಎಲ್ಲ ಟೈಮ್ ಹಿಡಿಯುತ್ತೆ. ಅದಕ್ಕೆ ಇದೇ ವ್ಲಾಗ್ನ ಆ ವ್ಲಾಗ್ ಜೊತೆಗೂ ಸೇರಿಸಿ ಒಟ್ಟಿಗೆ ಬಿಟ್ಬಿಡ್ತೀನಿ. 2 ಇನ್ನೇನಿರುತ್ತೆ. ಹಾಂ ಏನಾ ಗೈಸ್, ಅದಕ್ಕೆ ಈ ವ್ಲಾಗು ನಿನ್ನ ಅವಿವು ಕೆಲಸ ಏನಿಲ್ಲ ಇವಾಗ, ಅಷ್ಟೇ ರೆಸ್ಟು. ನೀನು ರಾತ್ರಿ ಊಟ ಮಾಡು ಮಲಗು ಅಷ್ಟೇ, ಇನ್ನೆಲ್ಲೂ ಹೋಗಲ್ಲ. ಅದಕ್ಕೆ ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಗೈಸ್. 2 ಜೊತೆಗೆ ಮಾಡ್ತೀನಿ. ನಾಳೆಯಿಂದ ಪಕ್ಕ ನೀಟಾಗಿ ಮಾಡಿ ಬಿಡ್ತೀನಿ. ಇದೊಂದು ವ್ಲಾಗ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಾಯ್. ನಾಳೆ ನಾನೇನು ಕೆಲಸ ಮಾಡ್ತಾಯಿದ್ವಿ, ಇವಾಗ ಬೆಳಗ್ಗೆಯಿಂದ ಕೆಲಸ ಮಾಡ್ದಲ್ಲ, ಅವನು ಎಲ್ಲ ವೀಡಿಯೋ ಇಟ್ಕೊಂಡು ವ್ಲಾಗ್ ಮಾಡಿಬಿಡ್ಬೇಕಾಗಿತ್ತು. ನಾನು ಮಾಡಿಲ್ಲ, ಬ್ಯುಸಿಯಲ್ಲಿ. ನೋಡೋಣ, ಹಂಗೆ ಒಂದೊಂದೇ ಕಲಿತಾ ಇದ್ದೀನಿ, ಕಲಿಯೋಣ. ಅದು ಮಾಡಿದರೆ ಸ್ವಲ್ಪ ಲೆಂತ್ ಇರೋದು ಇವತ್ತು, ಅದಕ್ಕೆ ಲೆಂತ್ ಕಮ್ಮಿ ಆಗುತ್ತೆ ಅಂದ್ಬಿಟ್ಟು 2 ಒಟ್ಟಿಗೆ ಬಿಡ್ತಾಯಿದ್ದೀನಿ ಗೈಸ್. ಥ್ಯಾಂಕ್ ಯು, ಬಾಯ್.